ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರುವರೆ ಹೆಚ್ಚು. ಆದ್ರೆ ಅದರ ಮಧ್ಯೆ ಇಲ್ಲೊಬ್ಬ ಶಿಕ್ಷಕ ಇಡೀ ರಾಜ್ಯವನ್ನೇ ಗಮನ ಸೆಳೆದಿದ್ದಾನೆ. ಹೌದು, ವಿಕಲಚೇತನ ಶಿಕ್ಷಕರಾದ ಬೀರಪ್ಪ ಅಂಡಗಿ ಅವರು ಕೊಪ್ಪಳ ತಾಲೂಕಿನ ಬಹದ್ದೂರ್ ಬಂಡಿ ಗ್ರಾಮದ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹಿಂದೆ ಸಾಕಷ್ಟು ಸಾಮಾಜಿಕ ಕಾರ್ಯಗಳ ಮೂಲಕ ಸುದ್ದಿಯಾಗಿದ್ದ ಬೀರಪ್ಪ ಅಂಡಗಿ ಅವರು ಮತ್ತೊಂದು ಹೊಸ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. ಹೌದು, ತಮ್ಮ ಸ್ವಂತ ಖರ್ಚಿನಲ್ಲಿ ತಮ್ಮ ಶಾಲೆಯ 24 ವಿದ್ಯಾರ್ಥಿಗಳನ್ನ ತೋರನ್ಗಲ್ಲಿನ ಜಿಂದಾಲ್ ವಿಮಾನ ನಿಲ್ದಾಣದಿಂದ ಬೆಂಗಳೂರು ನಗರಕ್ಕೆ ವಿಮಾನ ಮೂಲಕ ಪ್ರವಾಸಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಹೌದು, ಸುಮಾರು 5-6 ತಿಂಗಳ ಹಿಂದೆ ಲಿಖಿತ ಪರೀಕ್ಷೆಯ ಮೂಲಕ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ 5 ವಿದ್ಯಾರ್ಥಿಗಳನ್ನ ವಿಮಾನಯಾನದ ಮೂಲಕ ಪ್ರವಾಸ ಕೈಗೊಂಡಿದ್ದಾರೆ. ವಿನೂತನ ಕಾರ್ಯಕ್ಕೆ ಜಿಲ್ಲೆಯಾದ್ಯಂತ ಮೆಚ್ಚುಗೆ ವ್ಯಕ್ತವಾಗಿದೆ. ಇಂದು ಪ್ರವಾಸ ಚಾಲನೆಗೆ ಸಂಸದರಾದ ಕೆ ರಾಜಶೇಖರ್ ಹಿಟ್ನಾಳ್ ಹಾಗೂ ಗಣ್ಯರು ಪಾಲ್ಗೊಂಡು ಶುಭ ಹಾರೈಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಬೀರಪ್ಪ ಅಂಡಗಿ ಅವರು, ಇವತ್ತು ನನ್ನ ಮುದ್ದು ಮಕ್ಕಳಿಂದ ನಾನು ವೇತನ ಪಡೆಯುತ್ತಿದ್ದೇನೆ. ಅವರಿಂದಲೇ ನಾನು ಜೀವನ ಕಟ್ಟಿಕೊಂಡಿದ್ದೇನೆ. ಹಾಗಾಗಿ ಅವರ ಋಣ ತೀರಿಸಲು ಇದೊಂದು ಉತ್ತಮ ಕಾರ್ಯ ಎನ್ನುತ್ತಾರೆ. ವಿಮಾನದಲ್ಲಿ ನನ್ನ ಸ್ವಂತ ಖರ್ಚನ್ನು ಕರ್ಕೊಂಡು ಹೋಗ್ಬೇಕಂತ ಅವತ್ತೇ ಘೋಷಣೆ ಮಾಡಿದೆ. ಈ ಕುರಿತಾಗಿ ಲಿಖಿತ ಪರೀಕ್ಷೆನ ಕಳೆದ ಏಪ್ರಿಲ್ 14ನೇ ತಾರೀಕು ನಡೆಸಿದೆ. 220 ಮಕ್ಕಳು ಅದರಲ್ಲಿ ಭಾಗವಹಿಸಿದ್ದು. ಆ 224 ಮಕ್ಕಳಲ್ಲಿ ನಾನು 5, 6, 7, 8ನೇ ತರಗತಿ ಅಂದರೆ ತರಗತಿ 6 ಮಕ್ಕಳಂತೆ, 4 ತರಗತಿ ವಿದ್ಯಾರ್ಥಿನ ತರಗತಿಗೆ 6 ಮಕ್ಕಳಂತೆ ಒಟ್ಟು 24 ಮಕ್ಕಳನ್ನ ಅಲ್ಲಿ ಪರೀಕ್ಷೆಗೆ ಪಾಸ್ ಆದರು. 220ರಲ್ಲಿ ಈ 24 ಮಕ್ಕಳನ್ನ ಇವತ್ತೇನು ಡಿಸೆಂಬರ್ 26ರಂದು ಜಿಂದಾಲಿಂದ ನನ್ನ ಮಾದಾಚಿ ಏನಾಗಿತ್ತು ಹೈದರಾಬಾದಿಗೆ ಕರ್ಕೊಂಡು ಹೋಗ್ಬೇಕಂತಾಗಿತ್ತು. ಅಲ್ಲಿ ಫ್ಲೈಟ್ ಲಭ್ಯ ಇಲ್ಲದ ಕಾರಣ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಹಿಡಿದು ಇವತ್ತೇನು ಬಹದ್ದೂರ್ ಬಂಡಿಯಿಂದ ಪ್ರಾರಂಭ ಆದಂಥ ಜರ್ನಿ, ಅಲ್ಲಿಂದ ಯಾವುದೇ ವಿದ್ಯಾರ್ಥಿಗಳು ₹1 ಹಣ ಸಂಗ್ರಹ ಮಾಡಿದೆ. ವಸತಿ ಊಟ, ಫ್ಲೈಟು, ಇಲ್ಲಿಂದ ಮತ್ತು ಬಸ್ ವ್ಯವಸ್ಥೆ, ಅಲ್ಲಿ ಬಸ್ ವ್ಯವಸ್ಥೆ ಎಲ್ಲ ಕೂಡ ನನ್ನ ಸ್ವಂತ ವೆಚ್ಚದಲ್ಲಿ ನಾನು ಬೆಳೆಸ್ತಾ ಇದ್ದೀನಿ. ಅದಕ್ಕೆ ಕಾರಣ ಏನಂದರೆ ನಾನೊಬ್ಬ ಶಿಕ್ಷಕನಾಗಿದ್ದು ನನ್ನ ದೇವರಿಗೆ ಇದನ್ನು ಅರ್ಪಣೆ ಮಾಡಬೇಕು. ಇದರಿಂದ ಇಂಥ ಕೆಲಸ ಮಾಡಿದ್ರೆ ನನಗೆ ಆತ್ಮತೃಪ್ತಿ ಇನ್ನೂ ಹೆಚ್ಚಾಗುತ್ತೆ. ಇನ್ನೂ ವಿನೂತನವಾದ ಕೆಲಸ ಮಾಡಿ ವಿಮಾನಯಾನದ ಪ್ರವಾಸಕ್ಕೆ ಚಾಲನೆ ನೀಡಿದ ಸಂಸದರಾದ ರಾಜಶೇಖರ್ ಹಿಟ್ನಾಳ್ ಅವರು ಮಾತನಾಡಿ, ಜಿಲ್ಲೆಯಲ್ಲಿಯೇ ಇದು ಮಾದರಿ ಕಾರ್ಯ. ಇಂಥ ಶಿಕ್ಷಕರು ನಮ್ಮ ಮಧ್ಯೆ ಇರುವುದು ಅಪರೂಪ ಎನ್ನುತ್ತಾರೆ. ನಿಜಕ್ಕೂ ಇದೊಂದು ಸಾಮಾಜಿಕ ಕಾರ್ಯವೇ ಸರಿ ಎನ್ನುತ್ತಿದ್ದಾರೆ ಸಂಸದರು. ಇದೇ ವೇಳೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಯೋಗಾನಂದ್ ಲೇಬ್ಗಿರಿ ಅವರು ಮಾತನಾಡಿ, ನಮ್ಮ ಊರಿನ ಹೆಮ್ಮೆಯ ವಿಷಯ ಇದು. ಗ್ರಾಮೀಣ ಭಾಗದ ಮಕ್ಕಳಿಗೆ ವಿಮಾನ ಪ್ರಯಾಣದ ಅನುಭವ ಮಾಡುತ್ತಿರುವ ಶಿಕ್ಷಕ ಬೀರಪ್ಪ ಅಂಡಗಿ ಅವರಿಗೆ ಊರಿನ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದರು. ಏಪ್ರಿಲ್ 14ರಂದು ನಮಗೆ ಟೆಸ್ಟ್ ಇಟ್ಟಿದ್ದೀವಿ ಸರ್. ಆ ಟೆಸ್ಟಲ್ಲಿ ಪಾಸ್ ಆದವ್ರನ್ನ 24 ಜನ ಪಾಸ್ ಆಗಿದ್ದೀವಿ ಸರ್. ಅವ್ರನ್ನ ಕರ್ಕೊಂಡು ಹೊಂಟಿದ್ದಾರೆ. ತುಂಬ ಖುಷಿ ಆಗ್ತಿದೆ ಸರ್. ಎಲ್ಲ ರೊಕ್ಕ ನಿಮ್ಗೆ ₹1 ಏನಿಲ್ಲ? ಇಲ್ಲ ಸರ್.